ಹೆಲೋ ಫ್ರೆಂಡ್ಸ್, ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಹೊಸ ಚರ್ಚೆ ಒಂದು ಪ್ರಾರಂಭ ಆಗಿದೆ. ಆ್ಯಂಡ್ ಈ ದೇಶದ ಯುವ ಜನತೆ ಕೂಡ ಇದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇದೆ. ಇವತ್ತು ಬದಲಾವಣೆ ತರುವಂಥ ಅವಶ್ಯಕತೆ ಇದೆ. ಆ್ಯಂಡ್ ನೀವೆಲ್ಲರೂ ಕೂಡ ಇದರ ಬಗ್ಗೆ ನಿಮ್ಮ ಒಪಿನಿಯನ್ನ ಹೇಳುವಂಥ ಅವಶ್ಯಕತೆ ಇದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಇಲ್ಲಿವರೆಗೂ ಈ ಪ್ರಶ್ನೆಗಳು ಯಾಕೆ ನಮ್ಮ ಜನರ ಹತ್ರ ಅಥವಾ ಜುಡಿಷಿಯರಿ ಹತ್ರ ಬರಲಿಲ್ಲ, ಯುವಕರ ಹತ್ರ ಬರಲಿಲ್ಲ, ಅಥವಾ ಕೆಲವೊಂದಿಷ್ಟು ಜನರ ಹತ್ರ ಬಂದರೂ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇರಲಿಲ್ಲ, ಇನ್ನೊಬ್ಬರಿಗೆ ಹೇಳಲಿಕ್ಕೆ, ತಿಳಿಸ್ಲಿಕ್ಕೆ, ಅವೇರ್ನೆಸ್ ಮೂಡಿಸ್ಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಅಂತ ಇರಲಿಲ್ಲ. ಎಸ್, ದೀಸ್ ಆಲ್ ಥಿಂಗ್ಸ್ ಕ್ಯಾನ್ ಬಿ ದ ರೀಸನ್. ಬಟ್ ಇವತ್ತು ಅಂಥ ಒಂದು ಪರಿಸ್ಥಿತಿ ಇಲ್ಲ. ಸೊ ಇವತ್ತು ಸಾಮಾಜಿಕ ಮಾಧ್ಯಮ ಇದೆ, ಅದರ ಮೂಲಕ ನಾವೆಲ್ಲ ಮೀಟ್ ಆಗಾಗತ್ತೇವೆ. ಆ್ಯಂಡ್ ಮೀಸಲಾತಿ ವಿಷಯಕ್ಕೆ ಬಂದಾಗ, ಅದರೊಳಗೂ ಜಾತಿ ಆಧಾರಿತ ಮೀಸಲಾತಿ ವಿಷಯಕ್ಕೆ ಬಂದಾಗ, ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿದ್ದಾರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವತ್ತು ಸ್ವತಂತ್ರ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್, ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಇವರೆಲ್ಲ ಮಹನೀಯರೆಲ್ಲ ನಿರ್ಧಾರ ಮಾಡಿ ಸ್ವತಂತ್ರ ಬಂದು 10 ವರ್ಷಗಳವರೆಗೆ ಮೀಸಲಾತಿ ಮುಂದುವರಿಬೇಕು, ಜಾತಿ ಆಧಾರಿತ ಮೀಸಲಾತಿಯನ್ನು ಮುಂದುವರಿಬೇಕು, ಶಿಕ್ಷಣದೊಳಗೆ ಮತ್ತು ಉದ್ಯೋಗದೊಳಗೆ SC ST ಜನಾಂಗದವರಿಗೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. 1960ವರೆಗೂ ಮಾತ್ರ ಈ ಮೀಸಲಾತಿ ಮುಂದುವರಿಬೇಕಾಗಿತ್ತು. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಇನ್ ಇಂಡಿಯಾ. ಇಟ್ಸ್ ಬೀನ್ 75 years. ಇವನ್ ನೌ ಆಲ್ಸೋ ದ ರಿಸರ್ವೇಷನ್ ಸಿಸ್ಟಮ್ ಈಸ್ ಕಂಟಿನ್ಯೂಯಿಂಗ್ ಅನ್ನೋದು ಒಂದು. ಎರಡನೇದು, ಇಲ್ಲಿವರೆಗೂ ಈ ಥರ ಪ್ರಶ್ನೆಗಳನ್ನ ಮಾಡಿರಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು ಕರ್ನಾಟಕದ ಒಂದು ಕುರುಬ ಸಮುದಾಯದ ಒಂದು ಕುಟುಂಬದ ಒಂದು ಪ್ರಕರಣ ಇದು ಆಗೈತಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾದ ಕುಟುಂಬದವರಿಗೆ ಮೀಸಲಾತಿಯನ್ನು ಯಾಕೆ ನೀಡಬೇಕು ಅನ್ನುವಂಥ ಪ್ರಶ್ನೆನ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ BV ನಾಗರತ್ನ ಅವರ ಒಂದು ಪೀಠ ಇವಾಗ ಈ ಪ್ರಶ್ನೆಯನ್ನು ಹಾಕೈತಿ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರಿದು ಸಾಮಾಜಿಕ ಸ್ತರದಲ್ಲಿ ಒಂದು ಒಳ್ಳೆಯ ಪೊಸಿಷನಲ್ಲಿರುವಂಥವ್ರಿಗೆಲ್ಲ ಯಾಕೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿ ಜಸ್ಟಿಸ್ BV ನಾಗರತ್ನ ಮತ್ತು ಉಜ್ವಲ್ ಭುಯಾನ್ ಅವರ ಪೀಠ ಪ್ರಶ್ನೆ ಮಾಡೈತಿ. ಆಗಿದ್ದೇನಪ್ಪ ಅಂದರೆ, ನೋಡಿ, ಕರ್ನಾಟಕದ ಇಬ್ಬರು ವ್ಯಕ್ತಿಗಳು ಗಂಡ ಹೆಂಡತಿ ಇದ್ದಾರೆ. ಅವರಿಬ್ಬರು ಸರ್ಕಾರಿ ಹುದ್ದೆಯ ಒಳಗೆ ಇದ್ದಾರೆ, ಸರ್ಕಾರಿ ಜಾಬ್ನ ಮಾಡ್ತಾರೆ. ಆ್ಯಂಡ್ ಇಬ್ಬರದು ಸೇರಿ ಪರ್ ಆ್ಯನಮ್ ಲೀಗಲ್ ಇನ್ಕಮ್ಮೇ 19 ಲಕ್ಷ ಸಮಥಿಂಗ್ ಇದೆ. 19 ಲಕ್ಷ ರೂಪಾಯಿ ಅವರಿಗೆ ಇಬ್ಬರಿಗೂ ಸ್ಯಾಲ್ರಿ ಇದೆ. ಅವರ ಮಗ KPTCL ಎಕ್ಸಾಮ್ನಲ್ಲಿ ಬರೆದು ಆ ಎಕ್ಸಾಮ್ನ ಪಾಸಾಗಿ ರಿಸರ್ವೇಷನ್ ಅಂಡರು, ಅಂದರೆ ಮೀಸಲಾತಿ ಅಂಡರು ಪಾಸಾಗಿ ಫೈನಲಿ ಸಿಂಧುತ್ವ ಸರ್ಟಿಫಿಕೇಟ್ ಏನು ಕೊಡ್ತಾರೋ ಆವಾಗ ಚೆಕ್ ಮಾಡಬೇಕಾದ್ರೆ ಗೊತ್ತಾಗಿದ್ದು, ನಿಮ್ಮ ತಂದೆ ತಾಯಿ ಇಬ್ಬರು ಈ ಥರ ಸರ್ಕಾರಿ ಹುದ್ದೆಯಲ್ಲಿದ್ದಾಗ ನಿಮಗೆ ಮೀಸಲಾತಿ ಅನ್ವಯಿಸುವುದಿಲ್ಲ. ಆಮೇಲೆ ನೀವು ಕ್ರಿಮಿ ಲೇಯರ್ ಅಥವಾ ಕೆನೆಯ ಪದರದೊಳಗೆ ಬರುತ್ತೀರಿ ಅಂತ ಹೇಳಿಬಿಟ್ಟು ಇವರ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದಾಗ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ. ನಂತರ ಹೈಕೋರ್ಟ್ ಒಳಗೂ ಕೂಡ ಎಸ್, ನಿಮ್ಮಿಬ್ಬರ ಇನ್ಕಮ್ ಇಷ್ಟಿರುವಾಗ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದಾಗ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಹಾಗಂದರೆ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಈ ದೇಶದೊಳಗೆ ನಿಮಗೆಲ್ಲ ಗೊತ್ತಿರ್ಬೋದು, 2019ರೊಳಗೆ ಟೀನಾ ಡಾಬಿ ಅನ್ನುವಂಥ ಒಬ್ಬಳು ಹುಡುಗಿ ದೇಶಕ್ಕೆ ಮೊದಲ ರ್ಯಾಂಕನ್ನು ಪಡೆಯೋದ್ರ ಮೂಲಕ IAS ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ. ಆ ವರ್ಷ ಪ್ರಿಲಿಮಿನರಿ ಎಕ್ಸಾಮ್ಗೆ ಪಾಸ್ ಆಗಲಿಕ್ಕೆ ಬೇಕಾಗಿದೆ 98 ಮಾರ್ಕ್ಸ್. ಅಂದರೆ SC ಕ್ಯಾಟಗರಿ ಒಳಗೆ ಅವರು 98 ಮಾರ್ಕ್ಸ್ ಮಾತ್ರ ತಗೊಂಡು ಪಾಸಾಗಿ ನಂತರ ಫಸ್ಟ್ ರ್ಯಾಂಕ್ ಕೂಡ ಬರ್ತಾರೆ ದೇಶಕ್ಕೆ. ಆ್ಯಂಡ್ ಅವರ ತಂದೆ IAS ಇದ್ದಾರೆ, ತಾಯಿ IAS ಇದ್ದಾರೆ. ಆದರೂ ಕೂಡ ಅವರ ಮಗಳಿಗೆ ಮೀಸಲಾತಿಯನ್ನು ನೀಡಿದ್ದು ಒಂದನೇದು. ಎರಡನೇದು, ಅವರ ಗಂಡ ಕೂಡ IAS. ಓಕೆ, ನಂತರ 1 ವರ್ಷ ಆದಮೇಲೆ ಡೈವರ್ಸ್ ಆಗಿ ಮತ್ತೆ ಮದುವೆ ಆಯಿತು, ಆ ಗಂಡ ಕೂಡ IAS. ಅವರ ತಂಗಿ IFS ಇಂಡಿಯನ್ ಫಾರಿನ್ ಸರ್ವಿಸ್, ಅವರ ಗಂಡ IPS. ಮೀಸಲಾತಿ ವ್ಯವಸ್ಥೆ ಇರೋದೇ ಹಿಂದುಳಿದವರಿಗಾಗಿ. ಅಂದರೆ ಯಾಕೆ ಒಂದು ಬಾರಿ ಮೀಸಲಾತಿ ವ್ಯವಸ್ಥೆಯನ್ನು ಉಪಯೋಗ ತಗೊಂಡು
ಸರ್ಕಾರಿ ಹುದ್ದೆ ಒಳಗೆ ಹೋಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸ್ತರದಿಂದ ಸಬಲರಾದಂಥವ್ರು ಅಂದರೆ ಮುಂದೆ ಬಂದಂಥವ್ರು ಯಾಕೆ ನಮ್ಮ ಜನಾಂಗಕ್ಕೆ ಹಿಂದುಳಿದವರಿಗೆ ಇದ್ರ ಉಪಯೋಗ ಆಗಲಿ, ಮುಂದೆ ಯಾರಿಗೂ ಮೀಸಲಾತಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಒಂದು ಅವ್ರು ಯಾಕೆ ನಿರ್ಧರಿಸ್ತಾ ಇಲ್ಲ, ಯಾಕೆ ಸರ್ಕಾರ ಅಂಥ ನಿಯಮಗಳನ್ನ ತರ್ತಾ ಇಲ್ಲ. ಆ್ಯಂಡ್ ದ್ಯಾಟ್ಸ್ ವೈ ಗೈಸ್, ಕಾಸ್ಟ್ ಸಿಸ್ಟಮ್ ಅನ್ನೋದು ಈ ದೇಶದೊಳಗೆ ಪೊಲಿಟಿಕಲ್ ದಾಳ ಆಗೈತಿ. ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಇದೇ ಅಂತ ಹೇಳ್ತಾ ಇಲ್ಲ ನಾನು, ಎವ್ರಿ ಪೊಲಿಟಿಕಲ್ ಪಾರ್ಟಿ ಈಸ್ ಯೂಟಿಲೈಸಿಂಗ್ ದೆಮ್ ಆ್ಯಸ್ ಅ ವೆಪನ್. ಓಕೆ, ಆ್ಯಂಡ್ ಶ್ರೀಮಂತ ವರ್ಗವನ್ನು ಮೀಸಲಾತಿ ಸೌಲಭ್ಯಗಳಿಂದ ಮುಂದುವರಿಸಿದರೆ ಇದು ಯಾವತ್ತೂ ಅಂತ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಯಾವ ಕುಟುಂಬದಲ್ಲಿ ಅವರ ಇನ್ಕಮ್ ಜಾಸ್ತಿ ಇದೆಯೋ, ಕೆನೆಯ ಪದರದೊಳಗೆ ಬರ್ತಾರೋ ಅಂಥವರಿಗೆ ಮೀಸಲಾತಿಯನ್ನು ಮುಂದುವರಿಸಬಾರ್ದು. ಅಭ್ಯರ್ಥಿಯ ಇಬ್ಬರೂ ಪೋಷಕರು ಸರ್ಕಾರಿ ನೌಕರರಾಗಿದ್ದು ಅವರ ಒಟ್ಟು ಆದಾಯ ನಿಗದಿತ ಕೆನೆಯ ಪದರ, ಅಂದ್ರೆ ಕೆನೆಯ ಪದರ ಏನು ಅಪ್ಲೈ ಆಗುತ್ತೆ ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದರೆ ನಿಮಗೆ ಮೀಸಲಾತಿ ಸಿಗುತ್ತೆ. 8 ಲಕ್ಷದ ಮೇಲೆ ಆದಾಯ ಇದ್ದಾಗ ಮೀಸಲಾತಿ ಸಿಗೋದಿಲ್ಲ. ಆ್ಯಂಡ್ ಹೀಗಾಗಿ ಈ ಪ್ರಕರಣದಲ್ಲಿ ಈವನ್ ಒಳ ಮೀಸಲಾತಿ ಇವತ್ತೇನು ಕೊಡತ್ತಾರಲ್ಲ, ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳೈತಿ 2024 ಸುಪ್ರೀಂ ಕೋರ್ಟ್ ಹೇಳೈತಿ ಏನಪ್ಪ ಅಂದ್ರೆ ಕೆನೆಯ ಪದರವನ್ನು ಒಳ ಮೀಸಲಾತಿಗೆ ಅನ್ವಯಿಸಬೇಕು. ಮತ್ತು ಇನ್ನೊಂದು ಪಾಯಿಂಟ್, SC ಸಮುದಾಯದಲ್ಲಿ 101 ಉಪಜಾತಿಗಳಿದ್ದಾವೆ, ಅವರಿಗೆ ಮೀಸಲಾತಿಯನ್ನು ಕೊಡಾಕತ್ತಾರಲ್ಲ, ಒಳ ಮೀಸಲಾತಿಯನ್ನು ಈವನ್ ST ಜನಾಂಗದವ್ರಿಗೂ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಮಾತನಾಡೋಲಾಗೈತಿ. ಪ್ರಾಬ್ಲಮ್ ಆಫ್ ಅವರ್ ಕಂಟ್ರೀಸ್, ಇವತ್ತು ಜಂಜಿಗಳನ್ನು ಕಾಕ್ರೋಚ್ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ಆ ಪಾರ್ಟಿ ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಬಹಳಷ್ಟು ಜನ ಯುವಕರು ಏನಂತಿದ್ದಾರೆ, ವೈ ಡೋಂಟ್ ಯು ರೀಡ್ ಪ್ರಾಪರ್ಲಿ. ನೋಡಿ ಎಲ್ಲಿ ಸರ್ಕಾರ ಫಾಲೋ ಮಾಡ್ತಾ ಇದೆ, 49 ಉಪಜಾತಿಗಳಿದ್ದಾವೆ ST ಒಳಗಡೆ. ನಾಳೆ ಇದ್ರ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅವರು, ಅಲ್ಲೂ ಸಮಸ್ಯೆ ಆಗುತ್ತೆ. ಆ್ಯಂಡ್ ಯಾಕೆ ಕಾನೂನುಗಳನ್ನ ಮಾಡುವಾಗ ಕೂಲಂಕುಷವಾಗಿ ವಿಚಾರ ಮಾಡೋದಿಲ್ಲ, ಈವನ್ ಜನರ ಒಪಿನಿಯನ್ ತೊಗೊಳ್ಳೋದಿಲ್ಲ. ಆ್ಯಂಡ್ ಜನ ಈವನ್ ಎಲ್ಲಿ ಒಪಿನಿಯನ್ ಮೈ ಗೌರ್ಮೆಂಟ್ ಅಂತ ಏನು ವೆಬ್ಸೈಟ್ ಇದೆ ಅಲ್ಲಿ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿರಿ ಅಂತ ಹೇಳಿದಾಗ ಯಾಕೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆ್ಯಂಡ್ ಮತ್ತು ಗೌರ್ಮೆಂಟ್ನ ಕ್ರಿಟಿಸೈಸ್ ಮಾಡೋಕ್ಕೆ ನಿಂದಿರ್ತಾರೆ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ಗೈಸ್. ಐ ಥಿಂಕ್ ರೈಟ್ ಕ್ವಶನನ್ನು ಅಟ್ಲೀಸ್ಟ್ 75 ವರ್ಷ ಆದಮೇಲೆ ಸುಪ್ರೀಂ ಕೋರ್ಟ್ ಕೇಳಿದೆ, ಆರ್ಥಿಕವಾಗಿ ಸಬಲರಾದಂಥ ಕುಟುಂಬಗಳಿಗೆ ಯಾಕೆ ಮೀಸಲಾತಿಯನ್ನು ಕೊಡಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ನನಗನ್ಸುತ್ತೆ ಅದು ಕಾಕ್ರೋಚ್ ಜನತಾ ಪಾರ್ಟಿನೇ ಆಗಿರ್ಬೋದು ಆರ್ ಎನಿ ಅದರ್ ಪೊಲಿಟಿಕಲ್ ಪಕ್ಷ ಈ ದೇಶದೊಳಗೆ ಒಬ್ಬ ಯುಗ ಪುರುಷ ಅಥವಾ ಒಬ್ಬ ಲೀಡರ್ ಅವಶ್ಯಕತೆ ಇದೆ. ನಾನೇನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಭಾರತದಲ್ಲಿ ಜಾತಿ ಆಧಾರಿತ ಮೀಸಲಾತಿಯನ್ನು ತೆಗೆದುಹಾಕ್ತೀನಿ. ಆರ್ಥಿಕತೆಯ ಆಧಾರದ ಮೇಲೆ ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮೀಯರಾಗಿರಲಿ ಬಡವರಿದ್ದವ್ರಿಗೆ ಮೀಸಲಾತಿ ಸಿಕ್ಕೇ ಸಿಗ್ತದ. ಮತ್ತು ಓನ್ಲಿ ಶಿಕ್ಷಣದೊಳಗೆ ಮಾತ್ರ, ಶಿಕ್ಷಣ ತೆಗೆದುಕೊಳ್ಳಿಕ್ಕೆ ಹಾಸ್ಟೆಲ್ ಫೆಸಿಲಿಟಿಗೆ ಊಟಕ್ಕೆ ಮೀಸಲಾತಿಯನ್ನು ಕೊಡಲಿ, ಫ್ರೀಯಾಗೇ ಕೊಡಲಿ. ಬಟ್ ಯಾವಾಗ ಸರ್ಕಾರಿ ಉದ್ಯೋಗಗಳು ಅಂತ ಬರ್ತಾವೋ ಆ ಸಮಯದೊಳಗೆ ಅವ್ರಿಗೆ ಈಕ್ವಲಿ ಕೌಶಲ್ಯಗಳಿದ್ದರೆ ಅವ್ರ ಹತ್ರ ಆ ಕೆಪ್ಯಾಸಿಟಿ, ಆ ಒಂದು ಉದ್ಯೋಗವನ್ನು ಮುಂದುವರಿಸುವಂಥ ಕೆಪ್ಯಾಸಿಟಿ ಇದ್ದರೆ, ಯೋಗ್ಯತೆ ಇದ್ದರೆ ಅಂಥವ್ರಿಗೆ ಮಾತ್ರ ಈ ಹುದ್ದೆಗಳನ್ನ ಕೊಡಬೇಕು. ಬಿಕಾಸ್ ಯಾರೋ ಒಬ್ಬರು ಯೋಗ್ಯತೆ ಇಲ್ಲದೆ ಇರೋರಿಗೆ ಈ ಸರ್ಕಾರಿ ಹುದ್ದೆಗಳನ್ನು ಕೊಡ್ತಾ ಇರೋದ್ರಿಂದ ಎಂಟೈರ್ ಸಮಾಜ ಸಫರ್ ಆಗ್ತಾ ಇದೆ, ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ. ಆ್ಯಂಡ್ ಪೀಪಲ್ ಥಿಂಕ್ ದಟ್ ವಿ ಕ್ಯಾನ್ ಡೂ ಎನಿಥಿಂಗ್. ನಮ್ಗೆ ಯಾರು ಕೇಳೋರಿದ್ದಾರೆ, ನಾವು ಏನು ಬೇಕಾದರೂ ಮಾಡ್ಬೋದು. ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ, ಭ್ರಷ್ಟಾಚಾರದೊಳಗೆ ಭಾಗಿಯಾಗ್ತಿದ್ದಾರೆ. ಆ್ಯಂಡ್ ಭಯ ಇಲ್ದಂಗಾಗಿದೆ. ಸೊ ಐ ಫೀಲ್ ದಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ರೇಸ್ಡ್ ವೆರಿ ಗುಡ್ ಕ್ವಶನ್. ಆ್ಯಂಡ್ ಈ ಸಮಯದೊಳಗೆ ಇಂಥ ಪ್ರಶ್ನೆ ಮಾಡುವಂಥ ಯಾವುದೋ ಒಂದು ಸಂಸ್ಥೆಯ ಅವಶ್ಯಕತೆ ಇತ್ತು. ಅದಕ್ಕೆ ಜಂಜಿಗಳು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ, ನಿಮ್ಮ ಒಪಿನಿಯನ್ ಏನು, ಬೇರೆಯವರೊಂದಿಗೂ ಶೇರ್ ಮಾಡಿರಿ, ಅವ್ರ ಒಪಿನಿಯನ್ ತಿಳಿಸಿ. ಆ್ಯಂಡ್ ಲೆಟ್ಸ್ ಡಿಬೇಟ್ ಅಬೌಟ್ ದೀಸ್ ಥಿಂಗ್ಸ್. ಬಿಕಾಸ್ ಇವೆಲ್ಲ ನಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥ ನಿರ್ಧಾರಗಳು. ಇನ್ನು ಎಷ್ಟು ವರ್ಷ ಈ ಇಂಥ ವ್ಯವಸ್ಥೆನೇ ಮುಂದುವರಿಬೇಕು. ನಾನು ಮೀಸಲಾತಿ ವಿರೋಧಿ ಅಲ್ಲ, ಆದರೆ ಮೀಸಲಾತಿ ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ಬಡವರಿದ್ದಾರೋ ಅವರಿಗೆ ಮಾತ್ರ ಸಿಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ವಾಟ್ ಡೂ ಯು ಥಿಂಕ್? ಯಾವುದೇ ಸಮುದಾಯದವರಲ್ಲಿ ಅವರು ಬಡವರಿದ್ದರೆ ಅವರಿಗೆ ಮೀಸಲಾತಿ ಸಿಗಲೇಬೇಕು.
ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.